ಇವತ್ತೊಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ನಮ್ಮ ದೇವೇಗೌಡರ ಮುಂದೆ ಕುಮಾರಸ್ವಾಮಿಗಳ ಮುಂದೆ ಈಗ ತಂದಿಟ್ಟಂಥ ಈ ದಾಳಕ್ಕೆ ಉತ್ತರ ಯಾವ ರೀತಿ ಕೊಡೋದು, ನಾವು ಹೇಗೆ ಇದನ್ನು ಉಪಯೋಗ ಮಾಡಿಕೊಳ್ಳೋದು ಅನ್ನುವಂಥದ್ದು. ಯಾಕಂದ್ರೆ ಒಂದು ಏನೋ ಇತ್ತು ತಲೆಯಲ್ಲಿ, ಆದರೂ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಲಭವಾಗಿ ಸೋಲೊಪ್ಪುಗಳಂಥ ವ್ಯಕ್ತಿಗಳೆಲ್ಲ ಅವರು. ಯಾಕಂದರೆ ಇವತ್ತು ರಾಜಕೀಯದಲ್ಲಿ ಈ ರೀತಿ ಬೆಳೆದಿದ್ದಾರೆ ಅಂದ ಕಾರಣ ಎಂಥ ಪ್ರಸಂಗ ಬಂದರೂ ನಾವು ಹೋರಾಟ ಮಾಡ್ತೀವಿ, ಗೆಲ್ತೀವಿ ಅನ್ನೋಂಥ ನೆಲೆಗಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಏನೋ ಪ್ರಯತ್ನ ಮಾಡಲಿ. ಬಟ್ ಈಗ ಮಾತ್ರ ರಾಹುಲ್ ಗಾಂಧಿ ಇಟ್ಟಂತಹ ಒಂದು ಚಕ್ಮೇಟದಿಂದಾಗೆ ಸಾಕಷ್ಟು ಒಕ್ಕಲಿಗರ ಮತಗಳು ಕಾಂಗ್ರೆಸ್ಗೆ ಬರೋ ಸಾಧ್ಯತೆಗಳಿದ್ದಾವೆ. 2028ರಲ್ಲಿ ಇಲೆಕ್ಷನ್ ಒಂದೇ ಒಂದು ವಿಷಯದಲ್ಲಿ SIR ಭಯದ ಅವರಲ್ಲೇ SIR ಮತ್ತು EVM. SIRನ್ನು ಜಾಣ್ಮೆಯಿಂದ ಪ್ರತಿ ಮತಗಳು ಕಟ್ಟಾಗುವಲ್ಲೇ ಸರ್ಕಾರ ಕಾಳಜಿ ವಹಿಸಿ ಅವನ್ನ ಆದಷ್ಟು ಕಟ್ಟಾಗೋದು ಉಳಿಸ್ಕೊಂಡ್ಬಿಟ್ರೆ, ಜೊತೆಗೆ ಪ್ರತಿ EVM ಅಂತ ಬದಲಾಗೋದಲ್ಲ, ಬ್ಯಾಲೆಟ್ ಪೇಪರ್ ಮೇಲೆ ಇಡೀ ರಾಜ್ಯ ತುಂಬ ಆಗಲಿ ಇಡೀ ರಾಷ್ಟ್ರ ತುಂಬ ಎಲೆಕ್ಷನ್ ಮಾಡೋದ್ರೆ ಸ್ವಲ್ಪದ ಕೆಲಸ ಅಲ್ಲ. ರಾಜ್ಯ ತುಂಬ ಮಾಡ್ಬೋದೇನೋ, ರಾಷ್ಟ್ರ ಮಟ್ಟದಲ್ಲಿ ಅವಾಗ ಭಾಳ ಕಷ್ಟ ಅದ. ಯಾಕಂದ್ರೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಪ್ರತಿ EVMಗೂ ಅದಕ್ಕೆ ಅದು VVPAT ಜೋಡಿಸಿ ಬಿದ್ದು ಮತ್ತು ಯಾರಿಗೆ ಹೋದು ಅನ್ನೋದಂಥದ್ದು ರೆಕಾರ್ಡ್ ಆಗುವಂಥದ್ದು ಮಾಡಿಬಿಟ್ರೆ ಯಶಸ್ವಿ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಬ್ಯಾಲೆಟ್ ಪೇಪರ್ದಲ್ಲೂ ರಿಗ್ಗಿಂಗ್ ಆಗ್ತದೆ, ಮಾಡಿದ್ದು ಹಿಂದೆ ಇತಿಹಾಸದಲ್ಲೇ ಅವು ಸುಟ್ಟು ಬೇರೆ ಬೇರೆ ಆಗಿದ್ದು ಡೆಬ್ಬಿಗಳು ಬಂದು ಮಾಡಿದ್ದು ಸಹ ಹಿಂದೆ ಇತಿಹಾಸ ಆಗಿದ್ದಾವೆ. ಅದಕ್ಕೆ EVM ಬತ್ತು. ಅದು ದುರಂತ ಏನಪ್ಪ ಅಂದ್ರೆ ಟೆಕ್ನಿಕಲ್ ಸಹಿತ ಹ್ಯಾಂಡಲ್ ಮಾಡ್ಬೋದು ಇವತ್ತು ಅನಿಸೋದು. ಅದಕ್ಕೆ VVPAT ಜೋಡಿಸೋದು ಆದಷ್ಟು ವೈಜ್ಞಾನಿಕವಾಗಿ ಮಾಡೋ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂದ್ರೆ ರಿಗ್ಗಿಂಗ್ ನೋಡಿದ್ವಿ ನಾವು ಬಿಹಾರ, ಉತ್ತರ ಪ್ರದೇಶ, ನಮ್ಮಲ್ಲಿ ಸಹಿತ ಡೆಬ್ಬಿ ಕುಲ್ಲಾಗಿ ಹೋಗ್ಬಿಡ್ತಿದ್ವು. ಒಳಗೆ ಬ್ಯಾಲೆಟ್ ಪೇಪರ್ ಹಾಕ್ಕೊಳ್ಳೋದು, ಆ ಡೆಬ್ಬಿ ಎಬ್ಬಿಸ್ಬಿಡೋದು ಮಾಡುವಂಥ ಪ್ರಯತ್ನಗಳು ಹಿಂದಾಗಿದ್ದು ನಾವು ಇತಿಹಾಸದಲ್ಲೇ. ಅದಕ್ಕೆ ಅದಕ್ಕಿಂತ ಹೆಚ್ಚಿಗೆ ಮತದಾರ ಪಟ್ಟಿಯಲ್ಲಿ ಎಲ್ಲ ಲಾಸ್ಟ್ ಟೈಮ್ದಾಗ ಯಾರಿದ್ದರು ಅವ್ರದ್ದೆಲ್ಲ ಮತ ಉಳಿಯುವಂಥ. ಯಾಕಂದ್ರೆ ಮೊನ್ನೆ 27 ಲಕ್ಷ ಜನರು ವೆಸ್ಟ್ ಬೆಂಗಾಲ್ದಲ್ಲೇ ತೆಗೆದು ನಮ್ಗೆ ಮುಂದೆ